ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಈ ಒಂದು ಸಿಲಿಂಡರ್ ಸ್ಫೋಟದಿಂದಾಗಿ ಇಬ್ಬರು ಸಜೀವ ದಹನವಾಗಿರುವಂತದ್ದು. ಬೆಂಗಳೂರಿನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ನಿರ್ಮಾಣ ಹಂತದ ಕಟ್ಟಡದಲ್ಲಿ ಈ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಇಬ್ಬರು ಕಾರ್ಮಿಕರು ಸಜೀವ ದಹನವಾಗಿದ್ದಾರೆ. ಉದಯ್ ಭಾನು ಹಾಗೂ ರೋಷನ್ ಸಾವನ್ನಪ್ಪಿರುವಂತಹ ಕಾರ್ಮಿಕರು. ಇವರು ನಿರ್ಮಾಣ ಹಂತದ ಕಟ್ಟಡದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಕಟ್ಟಡದಲ್ಲಿ ಪ್ರಮುಖವಾಗಿ ವುಡ್ ವರ್ಕ್ ಹಾಗೂ ಪೇಂಟಿಂಗ್ ಕೆಲಸ ಆಗ್ತಾ ಇತ್ತು. ಈ ವುಡ್ ವರ್ಕ್ ಮತ್ತೆ ಪೇಂಟಿಂಗ್ ಕೆಲಸದ ಸಂದರ್ಭದಲ್ಲಿ ಕೆಲಸಗಾರರು ಅಲ್ಲೇ ಹಾಲ್ಟ್ ಆಗಿ ಅಡುಗೆಯನ್ನ ಮಾಡ್ತಾರೆ. ಸೊ ಕೆಲಸಗಾರರ ಅಡುಗೆ ಅನಿಲ ಸೋರಿಕೆಯಾಗಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಬೆಂಗಳೂರಿನ ಮಾಗಡಿ ರಸ್ತೆಯ ಸೀಗೆಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಸತೀಶ್ ಅನ್ನೋರಿಗೆ ಸೇರಿದಂತಹ ಕಟ್ಟಡ ಇದು. ಸೀಗೆಹಳ್ಳಿ ಬಳಿ ಮನೆ ನಿರ್ಮಾಣ ಮಾಡ್ತಿದ್ರು ಸತೀಶ್. ಮಧ್ಯಾಹ್ನ ಕೆಲಸ ಮಾಡ್ತಿದ್ದ ವೇಳೆ ಬ್ಲಾಸ್ಟ್ ಆಗಿ ಸಿಲಿಂಡರ್ ಬೆಂಕಿ ಹೊತ್ಕೊಂಡಿದೆ. ಈ ವೇಳೆ ಇಬ್ಬರು ಕಾರ್ಮಿಕರು ಅಲ್ಲೇ ಇದ್ರು, ಹೊರಗೆ ಬರೋಕ್ಕಾಗಿಲ್ಲ. ಹೀಗಾಗಿ ಅವರಿಬ್ರು ಕೂಡ ಸಜೀವ ದಹನ ಆಗಿರುವಂಥದ್ದು. ಬೆಂಕಿಯ ಕೆನ್ನಾಲಿಗೆ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಸುಮಾರು 2 ಫ್ಲೋರ್ನ ಕಟ್ಟಡ ಇದಾಗಿದ್ದು 2 ಫ್ಲೋರ್ಗಳಿಗೂ ಕೂಡ ಬೆಂಕಿ ತಗುಲಿದೆ. ಸದ್ಯಕ್ಕೆ ಇಬ್ಬರು ಕಾರ್ಮಿಕರು ಯಾವ ಊರಿನವರು, ಯಾವ ರಾಜ್ಯದವರು ಅನ್ನುವಂಥ ಮಾಹಿತಿ ಸಿಗಬೇಕಿದೆ. ಪ್ರಮುಖವಾಗಿ 3 ಅಂತಸ್ತಿನ ಕಟ್ಟಡ ಇದಾಗಿದ್ದು ಅದರಲ್ಲಿ 3 ಫ್ಲೋರ್ಗೂ ಕೂಡ ಬೆಂಕಿ ಹೊತ್ಕೊಂಡಿದೆ. ಬೆಂಕಿ ನಂದಿಸುವ ಕಾರ್ಯ ಆಗ್ತಾ ಇದೆ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಂದಿದ್ದಾರೆ. ಈಗಾಗಲೇ 2 ಮೃತದೇಹಗಳನ್ನ ಹೊರ ತೆಗೆದಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಈ ಇಬ್ರು ಕೂಡ ಉತ್ತರ ಪ್ರದೇಶದ ಮೂಲದ ಉದಯ್ ಭಾನು ಮತ್ತು ಬಿಹಾರ್ ಮೂಲದ ರೋಷನ್ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಇನ್ನೊಂದು ವಿಚಾರವನ್ನು ಇಲ್ಲಿ ಗಮನಿಸ್ತಿರಬಹುದು. ಕಟ್ಟಡ ಇಷ್ಟೊಂದು ಓಪನ್ ಆಗಿದ್ರು ಕೂಡ ಸಿಲಿಂಡರ್ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಬೆಂಕಿ ಬರೋದು ಯಾವ ರೀತಿ ಸಾಧ್ಯತೆ ಇರುತ್ತೆ ಅಂತ. ಯಾಕಂದ್ರೆ ಓಪನ್ ಕಟ್ಟಡಗಳಲ್ಲಿ ಅನಿಲ ಹೊರಗಡೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಇಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಸದ್ಯಕ್ಕೆ ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ಈ 2 ಮೃತದೇಹಗಳನ್ನು ರವಾನೆ ಮಾಡಲಾಗಿದೆ. ಮಾದನಾಯಕನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ದಾಖಲಾಗಿರುವಂಥದ್ದು. ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಉದಯ್ ಭಾನು ಮತ್ತು ರೋಷನ್ ಇಬ್ಬರು ಕಾರ್ಮಿಕರು ಉತ್ತರ ಪ್ರದೇಶ ಮತ್ತು ಬಿಹಾರ ಮೂಲದ ಈ ಇಬ್ಬರು ಕಾರ್ಮಿಕರು ಕೂಡ ಕಟ್ಟಡದಲ್ಲಿ ಸಿಲುಕಿ ಸಜೀವ ದಹನವಾಗಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮುನಿರಾಜು, ಸದ್ಯಕ್ಕೆ ಒಂದು ಬೆಂಕಿ ಅವಘಡದಲ್ಲಿ ಇಬ್ರು ಸಾವನ್ನಪ್ಪಿದ್ದಾರಲ್ವಾ? ಇವರನ್ನ ಬಿಟ್ಟು ಬೇರೆ ಆದ್ರೂ ಅಲ್ಲಿ ಸಿಕ್ಕಾಕೊಂಡಿದ್ರೆ ಹೇಗೆ? ಇನ್ನೊಂದು, ಆ ಕಟ್ಟಡ ನೋಡ್ತಾ ಇದ್ರೆ ತುಂಬಾ ಓಪನ್ ಪ್ಲೇಸ್ ಆಗಿದೆ. ಇದು ಸಿಲಿಂಡರ್ ಬ್ಲಾಸ್ಟ್ ಇಂದಾನೇ ಆಗಿರುವಂತಹ ಒಂದು ಅಗ್ನಿ ಅವಘಡವ ಹೇಗೆ ಅಂತ? ಧನುಷ್, ಇವತ್ತು ಬೆಳಿಗ್ಗೆ ಬೆಂಗಳೂರು ಹೊರವಲಯದಲ್ಲೊಂದು ಭಾರಿ ಅಗ್ನಿ ಅವಘಡ ಸಂಭವಿಸಿರುವುದು. ಏನು ನಿರ್ಮಾಣ ಹಂತದ ಒಂದು ಕಟ್ಟಡದಲ್ಲಿ ಅಗ್ನಿ ಅವಘಡ ಉಂಟಾಗಿ ಇಬ್ಬರು ಕಾರ್ಮಿಕರು ಈಗ ಮೃತಪಟ್ಟಿದ್ದಾರೆ. ಏನು ಆ ಇಬ್ಬರು ಕಾರ್ಮಿಕರು ಕೂಡ ಉತ್ತರ ಪ್ರದೇಶ ಮತ್ತೆ ಬಿಹಾರ ಮೂಲದ ಕಾರ್ಮಿಕರಾಗಿದ್ದು ಆ ಒಂದು ಮನೆಯಲ್ಲಿ ಒಂದು ಕಾರ್ಪೆಂಟರ್ ಮತ್ತೆ ಪೇಂಟಿಂಗ್ ಕೆಲಸವನ್ನ ಮಾಡ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಏನು ಅಲ್ಲಿ ಏನು ಅಡಿಗೆ ತಯಾರಿ ಮಾಡೋದಕ್ಕೆ ಒಂದು ಅಡಿಗೆ ಸಿಲಿಂಡರ್ ಅನ್ನು ಇಟ್ಟಿರ್ತಾರೆ. ಆ ಒಂದು ಸಿಲಿಂಡರ್ ಅನಿಲ ಸೋರಿಕೆಯಾಗಿ ಈ ಒಂದು ಅಗ್ನಿ ಅವಘಡ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ. ಇದರಿಂದ ಬೆಂಕಿ ಕೂಡ ಹೊತ್ಕೊಂಡಿದ್ದು ಇಡೀ ಮನೆ ಸಂಪೂರ್ಣವಾಗಿ ಬೆಂಕಿಯಿಂದ ವ್ಯಾಪಿಸಿತ್ತು. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದಂತ ಇಬ್ಬರು ಕಾರ್ಮಿಕರೇನಿದ್ದಾರೆ, ಉದಯ್ ಭಾನು ಮತ್ತೆ ರೋಷನ್ ಎಂಬುವರು ಏನು ಆ ಒಂದು ಬೆಂಕಿಗೆ ಸಿಲುಕಿ ಅಲ್ಲೇ ಒಂದು ಸಾವನ್ನಪ್ಪಿರುವಂತಹ ಘಟನೆ ಕೂಡ ಆಗಿದೆ. ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ಇಲಾಖೆ ಮತ್ತೆ ಪೊಲೀಸರು ಕೂಡ ದೌಡಾಯಿಸಿ ಆ ಒಂದು ಬೆಂಕಿಯನ್ನ ನಂದಿಸುವಂತ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ 2 ಮೃತದೇಹಗಳು ಕೂಡ ಅಲ್ಲಿ ಪತ್ತೆಯಾಗಿರೋದ್ರಿಂದ ಆ ಒಂದು ಕಾರ್ಮಿಕರು ಬೆಂಕಿಗೆ ಸಿಲುಕಿ ಸಾವನ್ನಪ್ಪಿರುವಂತಹ ಶಂಕೆ ಕೂಡ ಈಗ ವ್ಯಕ್ತವಾಗಿದೆ. ಮತ್ತೆ ಈಗ 2 ಮೃತದೇಹಗಳನ್ನ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಿ ಅಲ್ಲಿ ಒಂದು ಮರಣೋತ್ತರ ಪರೀಕ್ಷೆಗೆ ಕೂಡ ಒಂದು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮಧ್ಯಾಹ್ನ ಸಂಭವಿಸಿದಂತ ಈ ಒಂದು ಘಟನೆಯಲ್ಲಿ ಏನು ಕಾರ್ಮಿಕರು ಕೂಡ ಒಂದು ಮನೆಯಲ್ಲಿ ಕೆಲಸವನ್ನ ಮಾಡ್ತಾ ಇರಬೇಕಾದ್ರೆ ಈ ಒಂದು ಅಗ್ನಿ ಅವಘಡ ಕೂಡ ಸಂಭವಿಸಿದೆ. ಮತ್ತೆ ಏನು ಅದರಲ್ಲಿ ಈ ಒಂದು ಕಾರ್ಮಿಕರು ಒಂದು ಕೋಣೆಯಲ್ಲಿ ಸಿಲುಕಾಕೊಂಡಿದ್ದರಿಂದ ಅವರು ಈ ಒಂದು ಸಾವಿಗೆ ಈಡಾಗಿದ್ದಾರೆ ಅಂತ ಹೇಳಿ ತನಿಖೆಯಿಂದ ಕೂಡ ಗೊತ್ತಾಗಿದೆ. ಸತೀಶ್ ಎಂಬುವರಿಗೆ ಸೇರಿದ ಈ ಒಂದು ಕಟ್ಟಡ ಏನಿದೆ ಅವರು ಮನೆಯನ್ನ ನಿರ್ಮಾಣ ಮಾಡಬೇಕಾದ್ರೆ ಈ ಒಂದು ಅಗ್ನಿ ಅವಘಡ ಈಗ ಸಂಭವಿಸಿರುವುದು. ಈಗಾಗಲೇ ಸ್ಥಳಕ್ಕೆ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಮತ್ತೆ ವಾಹನಗಳು ದೌಡಾಯಿಸಿ ಬೆಂಕಿಯನ್ನು ಕೂಡ ನಂದಿಸಿದ್ದಾರೆ. ಮತ್ತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಬಗ್ಗೆ ಒಂದು ಪ್ರಕರಣ ಕೂಡ ದಾಖಲಾಗಿದ್ದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಧನುಶ್ರೀ, ಮುನಿರಾಜು, ಈ ಕಾರ್ಮಿಕರು ಒಟ್ಟು ಎಷ್ಟು ಜನ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ರಂತೆ? ಅಲ್ಲೇ ಹಾಲ್ಟ್ ಆಗಿದ್ರ, ಅಲ್ಲೇ ಅಡಿಗೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಎಷ್ಟು ಸಿಲಿಂಡರ್ಗಳಲ್ಲಿ ಇತ್ತು ಅಂತ?
ಧನುಶ್ರೀ, ಈ ಒಂದು ಕಾರ್ಮಿಕರೇನಿದ್ರೆ ಆ ಒಂದು ಮನೆ ನಿರ್ಮಾಣ ಹಂತದ ಮನೆ ಏನಿತ್ತು ಅದು ಅಂತಿಮ ಹಂತಕ್ಕೆ ಬಂದಿತ್ತು. ಅಲ್ಲಿ ವುಡ್ ವರ್ಕ್ ಮತ್ತೆ ಒಂದು ಪೇಂಟಿಂಗ್ ಕೆಲಸ ಮಾಡೋದಷ್ಟೇ ಬಾಕಿ ಇತ್ತು. ಆ ಸಲುವಾಗಿ ಮನೆಗೆ ವುಡ್ ವರ್ಕ್ ಮಾಡೋ ಸಲುವಾಗಿ ಏನು ಬಿಹಾರ ಮತ್ತೆ ಉತ್ತರ ಪ್ರದೇಶದ ಕಾರ್ಮಿಕರೇನಿದ್ರೆ ಆ ಒಂದು ಮನೆಯಲ್ಲೇ ಉಳ್ಕೊಂಡು ಅಲ್ಲೇ ಕೆಲಸ ಮಾಡೋ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅಡಿಗೆನ ತಯಾರಿ ಮಾಡ್ಕೊಳ್ಳೋದಕ್ಕೆ ಅವರು ಸಿಲಿಂಡರ್ ವ್ಯವಸ್ಥೆಯನ್ನು ಕೂಡ ಮಾಡಿ ಇಟ್ಕೊಂಡಿದ್ರು. ಆದ್ರೆ ಅಡಿಗೆ ಮಾಡುವಂತ ಸಂದರ್ಭದಲ್ಲಿ ಇರ್ಬೋದು ಅಥವಾ ಮಧ್ಯಾಹ್ನದ ವೇಳೆಗೆ ಗ್ಯಾಸ್ ಸೋರಿಕೆ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಒಂದು ಬೆಂಕಿಯ ಕಿಡಿ ಹೊತ್ಕೊಂಡಿದ್ರಿಂದ ಇಡೀ ಮನೆ ಒಂದು ಗ್ಯಾಸ್ ಆವರಿಸಿಕೊಂಡು ಇಡೀ ಮನೆ ಒಂದು ಬೆಂಕಿಗೆ ಆಹುತಿ ಆಗಿರುವಂತದ್ದು. ಇದರಿಂದ ಅಲ್ಲಿ ಕೆಲಸ ಮಾಡ್ತಿದ್ದಂತ ಸುಮಾರು 5-6 ಜನ ಕಾರ್ಮಿಕರು ಕೂಡ ಕೆಲಸವನ್ನು ಮಾಡ್ತಾ ಇರ್ತಾರೆ. ಬೆಂಕಿ ಹೊತ್ಕೊಂಡಾಗ ಕೆಲವು ಕಾರ್ಮಿಕರು ರೂಫ್ ಟಾಪ್ ನ ಮೇಲೆ ಹೋಗಿ ಅಡಗಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿರ್ತಾರೆ. ಆದ್ರೆ ಈ ಇಬ್ಬರು ಕಾರ್ಮಿಕರು ಏನು ಆ ಬೆಂಕಿ ಹೊತ್ಕೊಂಡಿದ್ದಂತ ಒಂದು ಭಾಗ ಏನಿದೆ ಆ ಒಂದು ಭಾಗದಲ್ಲೇ ಅಡ್ಕೊಂಡಿದ್ರಿಂದ ಅವರು ಬೆಂಕಿಗೆ ಸಿಕ್ಕಾಕೊಂಡಿದ್ದಾರೆ. ಇನ್ನು ಕೆಲವರನ್ನ ರೂಫ್ ಟಾಪ್ ಮೇಲೆ ಇದ್ದಂತವ್ರನ್ನ ಅಗ್ನಿಶಾಮಕ ಇಲಾಖೆ ಅಧಿಕಾರಿ